ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ವಿದ್ಯಾ ರಾಖಿ ಮತ್ತು ಕಣ್ಮಣಿ ಇಬ್ಬರೂ ಮದುವೆ ಕೂಡ ಮಾಡಿಸಿದಾಳೆ ಅಂತ ಶಿವರಾಮೇಗೌಡನಿಗೆ ಕಾಲ್ ಬರುತ್ತೆ. ಗೋವಿಂದ ಫೋನ್ ಮಾಡಿ ಹೇಳ್ತಾನೆ, ಹಿಂಗೆ ಮಾಡಿಬಿಟ್ಲು ಕಣಣ್ಣ, ನನಗೆಲ್ಲ ಮೋಸ ಮಾಡಿದ್ಲು ಅತ್ತೆ ಅಂತ ಹೇಳಿ ವಿದ್ಯನ ಬಗ್ಗೆ ಆರೋಪ ಮಾಡ್ತಿರ್ತಾರೆ. ಅದನ್ನು ಕೇಳಿ ಶಿವರಾಮೇಗೌಡ ಫುಲ್ಲು ಕೋಪ ಮಾಡ್ತಾನೆ. ಈ ಸರಿನೂ ನಮಗೆ ಮೋಸ ಮಾಡಿಬಿಟ್ಲು, ಅವಳನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆ ಒಳಗಡೆ ಅಲ್ಲ, ನಮ್ಮ ಪಕ್ಕದಲ್ಲೂ ಕೂಡ ಹೋಗೋಕ್ಕೆ ಸುಳಿಯಾಗಿ ಬಿಡಲ್ಲ, ಆ ವಿದ್ಯಾ ನಮಗೆ ಎಂಥ ಮೋಸ ಮಾಡಿದ್ಲು ಅಂತ ಜೋರಾಗಿ ಕೂಗಾಡ್ತಿರ್ತಾನೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇನ್ನು ಇವತ್ತಿನ ಸಂಚಿಕೆ ನಡೆದರೆ ಪುರೋಹಿತರು ಟೈಮ್ ಆಯಿತು, ಬೇಗ ಬೇಗ ಶಾಸ್ತ್ರಗಳನ್ನ ಮುಂದುವರ್ಸೋಣ, ಹುಡುಗನ ಕರ್ಕೊಬನ್ನಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಸಾವಿತ್ರಿ ಈಶ್ವರಿ ಹತ್ರ ಬಂದು, ಅತ್ತೆ ಅದಕ್ಕೆ ಏನು ಗೊತ್ತಾ, ಹುಡುಗ ತುಂಬ ಗುಣವಂತ ಅಲ್ವಂತೆ, ನಾಲಾಯಕಂತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕಟ್ಕೊಂಡು ನಿನಗೇನು, ನಾನು ನೋಡಿರೋ ಹುಡುಗ ಅಂತ ನಿಂಗೇನಾದರೂ ಹೊಟ್ಟೆ ಹೊರಿನಾ? ಅಯ್ಯೋ ಹಾಗೇನಿಲ್ಲಪ್ಪ, ಈ ಮದುವೆ ನಡೆಯೋ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಚಿತ್ರ, ನೋಡವ ಬೇಕು ಬೇಕು ಅಂತ ಹೇಗೆ ಮಾತಾಡ್ತಾಳೆ ಅಂತ ಹೇಳ್ತಾರೆ. ಅವಳಿಗೆ ಹೊಟ್ಟೆ ಹೊರಿ ಕಣೆ, ನಾನು ನೋಡಿದ್ದೀನಿ ಹುಡುಗ ಅಂತ. ಇರಲಿ, ನಮ್ಮ ಖುಷಿ ನಾವು ಯಾಕೆ ಹಾಳು ಮಾಡ್ಕೋಬೇಕು, ಈ ಮೊಟ್ಟೆಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸಾವಿತ್ರಿಗೆ ಅವರ ಊರಿನೊಬ್ಬರು ಅವರು ಕೂಡ ಕರೀತಾರೆ. ಸಾವಿತ್ರಿನೂ ಕೂಡ ಬೇರೆ ಪ್ಲ್ಯಾನ್ ಮಾಡಿರ್ತಾರೆ, ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಿ ಅವಳು ಗೊತ್ತಿರೋ ಹುಡುಗನ ಜೊತೆ ಕಣ್ಮಣಿಯ ಮದುವೆ ಮಾಡಬೇಕು ಅಂತ. ಆಗ ಏನವ ಇದು ಮದುವೆ ಆಯ್ತದೆ ಅಂತ ಅಂದೆ, ಏನಿದು ಅಂತ ಕೇಳ್ತಿರ್ತಾರೆ. ಒಂದು ನಿಮಿಷ ತಡೀರಿ, ಇನ್ನೇನು ಪೊಲೀಸ್ನವರು ಬರ್ತಾರೆ, ಮದುವೆನ ನಿಲ್ಲಿಸ್ತಾರೆ ಆಯಿತಾ. ಆ ಮದುವೆ ನಿಂತಾಗ ನಾನು ನಮ್ಮ ಅಣ್ಣನ ಕೂಟ ಮಾತಾಡ್ತೀನಿ, ನೋಡು ಈ ಗಂಡವನೇ ಈ ಮದುವೆ ಅಕ್ಕೆ ಒಪ್ಕೊಂಡವನೇ ಅಂತ ಹೇಳ್ತೀನಿ, ಆಗ ನೀನು ಕೂಡ ಬಂದ್ಬಿಟ್ಟು ಹ್ಞೂ ಅಂತ ಒಪ್ಕೊ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿದ್ಯಾ ಕಣ್ಮಣಿ ಮತ್ತು ರಾಖಿನ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಅವಳು ಬರ್ತಿರೋದು ರಾಖಿಗೆ ಆ್ಯಕ್ಚುಲಿ ಗೊತ್ತಿರಲ್ಲ, ಆದರೆ ಅಲ್ಲೆಲ್ಲ ಕೂಡ ತಯಾರಿ ನಡೀತಾ ಇರುತ್ತೆ. ಹೋಗಮ್ಮ ಹುಡುಗನ ಕರ್ಕೊಂಬ ಅಂತ ಹೇಳ್ತಾರೆ. ಆಗ ಹುಡುಗನ ಕರ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ನವೀನ್ ಅವ್ರ ತಾಯಿ ಕೂಡ ಹೋಗಿ ಹುಡುಗನ ಕರ್ಕೊಬರ್ತಾರೆ. ವರ ಪೂಜೆ ಮಾಡೋಕ್ಕೆ ಟೈಮ್ ಆಯಿತು ಅಂತ ಹೇಳಿ ಕರ್ಕೊಂಬಂದು ಶಾಸ್ತ್ರಗಳನ್ನು ಕೂಡ ಮುಂದುವರೆಸ್ತಿರ್ತಾರೆ. ಆ ಹುಡುಗ ಬಂದಮೇಲೆ ಎಲ್ರಿಗೂ ಕೂಡ ನಮಸ್ಕಾರ ಮಾಡಿ ಕೂರಪ್ಪ ಅಂತ ಹೇಳಿಬಿಟ್ಟು ಶಾಸ್ತ್ರಗಳು ಹೇಳಿ ನವೀನ ಅಲ್ಲಿ ಮಂಟಪದಲ್ಲೇ ಕೂರಿಸ್ತಾರೆ. ಇನ್ನೊಂದು ಕಡೆ ಹುಡುಗಿನ ಕರ್ಕೊಂಬರೋಕ್ಕಿಂತ ಪುರೋಹಿತರು ಹೇಳ್ತಾರೆ, ಆಗ ಎಲ್ಲಿ ಹುಡುಗಿ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಮೇಕಪ್ಪಿಗೆ ಹೋಗಿದ್ದಾಳೆ, ಬರೋ ಟೈಮ್ ಆಗೈತೆ ಅಂತ ಹೇಳ್ತಾರೆ. ಆಗ ಈಶ್ವರಿ ಕರ್ಕೊಂಬರೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಅದಕ್ಕೆ ಯಾಕೆ ನಿಂತಿದ್ದೀರಾ, ಯಾಕಿಷ್ಟು ಸಪ್ಪೋಗಿದ್ದೀರಾ ಅಂತ ಹೇಳ್ತಾರೆ. ಹೋಗಿ ಚಿತ್ರ ಕರ್ಕೊಂಬರೋಕು ಅಂತ ಹೇಳ್ತಾರೆ. ಅಲ್ಲಿ ಹುಡುಗಿ ಇದ್ದರೆ ತಾನೇ ಕರ್ಕೊಂಬರೋಕ್ಕೆ, ಅಲ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಹೌದು, ಕಣ್ಮಣಿ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಾರೆ. ಅದು ಬರಬೇಕಾದ್ರೆ ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಹಾಕಿಸ್ಕೊಂಡು ಮುಂದೆ ಹೋಗಿರ್ತೀನಿ, ಹಿಂದೆ ಬಾ ಅಂತ ಅಂದರು. ನೋಡಿದರೆ ಇನ್ನೂ ಕೂಡ ಇಬ್ಬರು ಕೂಡ ಛತ್ರಕ್ಕೆ ಬಂದೇ ಇಲ್ಲ, ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಫುಲ್ಲು ಗಾಬರಿ ಆಗಿರ್ತಾರೆ. ಗೋವಿಂದ ಹೋಗಿದ್ದಾನೆ ಕರ್ಕೊಂಬರೋಕ್ಕೆ ಅಂತ ಹೇಳಿದಾಗ ಗೋವಿಂದನು ಕೂಡ ಅದೇ ಟೈಮ್ಗೆ ಬರ್ತಾರೆ. ಆಗ 3 ಜನ ಹೋಗಿ ಕೇಳ್ತಿರ್ತಾರೆ, ಗೋವಿಂದ ಏನಾಯಿತು, ಸಿಕ್ಕಿದ್ಲಾ ಕಣ್ಮಣಿ ಎಲ್ಲಿ ಅಂತ ಕೇಳ್ತಾರೆ. ನನಗೆ ಗೊತ್ತಿರುವಂತಹ ಎಲ್ಲ ಕಡೆ ವಿಚಾರಿಸಿದೆ, 4 ಬಂಕಿದ್ದಾವೆ, ಅದಕ್ಕೆ ಎಲ್ಲೂ ಕೂಡ ಅವರು ಹೋಗೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನನಗೆ ಗೊತ್ತಿರೋರನ್ನು ಕೂಡ ಬಿಟ್ಟು ಹುಡುಕ್ಸ್ತಾ ಇದ್ದೀನಿ, ಹೆದರ್ಕೋಬೇಡಿ, ಸಿಗ್ತಾಳೆ ಅಂತ ಹೇಳ್ತಾರೆ. ಶಿವರಾಮೇಗೌಡರು ಎಲ್ಲರೂ ಕೂಡ ಮಾತಾಡ್ತಿರೋದನ್ನು ನೋಡ್ತಿರ್ತಾರೆ. ಯಾಕಿದು ಇವಾಗ ನಿಂತಿದ್ದಾರೆ, ಏನಾಯಿತು ಅಂತ ಎಲ್ಲ ಕೇಳ್ತಿರ್ತಾರೆ. ಮೋಹನ ಏನಾಯಿತು, ಯಾಕೆಲ್ಲರೂ ಇಷ್ಟು ಗಾಬರಿಯಾಗಿ ನಿಂತಿದ್ದೀರಾ, ಕಣ್ಮಣಿಯಲ್ಲಿ ಅಲ್ಲಿ ಕೂಗ್ತಿದ್ದಾರಲ್ಲ ಅಂತ ಹೇಳ್ತಾರೆ. ಅದು ಕಣ್ಮಣಿ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಬೇಕು ಅಂತ, ಅಯ್ಯೋ ಅದಕ್ಕೆ ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಹೌದು, ಇನ್ನೂ ಬಂದೇ ಇಲ್ಲ, ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ, ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಅದನ್ನೇ ಹುಡ್ಕೊಂಡು ಗೋವಿಂದ ಹೋಗಿದ್ದ, ಆದರೆ ಅವರಿನ್ನೂ ಕೂಡ ಎಲ್ಲಿದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ಫುಲ್ ಕೋಪ ಆಗೊಂಡು, ಮತ್ತು ಆವಾಗಲೇ ಇದ್ದಾಳೆ ಅಂತ ಹೇಳಿದೆ ಕಣ್ಮಣಿ, ಯಾಕೆ ಸುಳ್ಳು ಹೇಳಿದೆ, ನೀನು ಆವಾಗಲೇ ನಿಜ ಹೇಳ್ಬೇಕು ತಾನೆ ಅಂತ ಹೇಳ್ತಾರೆ. ಅದು ರೀ ನೀವು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭದ್ರ ಅವ್ಳ ತಂಗಿಗೋಸ್ಕರ ಡೈಮಂಡ್ ನೆಕ್ಲೆಸ್ ತೊಗೊಂಡು ಬರ್ತಿರ್ತಾರೆ. ಆಗ ಗೋವಿಂದೇ ಕೂಡ ಎಲ್ಲ ಕಡೆ ಹುಡುಕ್ತೀನಿ ನಾನು ಅಂತ ಅವರು ಕೂಡ ಹುಡುಕೋಕ್ಕೆ ಅಂತ ಹೊಡ್ತಾರೆ. ಆದರೆ ಇನ್ನೊಂದು ಕಡೆ ರಾಖಿ ಅವ್ರ ಮದುವೆ ಸೆಟಪ್ನ ಎಲ್ಲ ಕೂಡ ಮಾಡಿಕೊಂಡು ರೆಡಿಯಾಗಿ ಅವ್ರ ಮದುವೆ ಮಂಟಪಕ್ಕೆ ಅಂತ ಹೋಗ್ತಿರ್ತಾರೆ. ಹಿಂದಿಂದನೇ ವಿದ್ಯೆನೂ ಕೂಡ ಫಾಲೋ ಮಾಡಿಕೊಂಡು ಬರ್ತಿರ್ತಾರೆ. ಅಣ್ಣ ಅಲ್ಲಿ ಕಾರ್ ಹೋಗ್ತಿದೆಯಲ್ಲ, ಅದೇ ಕಾರ್ ಹೋಗ್ತಿದೆ, ದಯವಿಟ್ಟು ಆ ಕಾರನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಆ ಕಾರ್ ಹಿಂದ್ಗುಟ್ಟೆನೇ ಅವಳು ಕೂಡ ಬರ್ತಾನೆ ಇರ್ತಾಳೆ. ಇನ್ನೊಂದು ಕಡೆ ಮದುವೆ ಮಂಟಪದಲ್ಲಿ ಎಲ್ಲರೂ ಕೂಡ ಫುಲ್ ಟೆನ್ಷನ್ ಆಗಿರ್ತಾರೆ. ಆಗ ನವೀನ್ ಅವ್ರ ತಂದೆ ಬಂದು ಕೇಳ್ತಾರೆ, ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ, ಏನಾಯಿತು, ಹುಡುಗಿ ಏನ್ಲಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗಿ ಇನ್ನೂ ಬಂದಿಲ್ಲ ಅಷ್ಟೇ, ಬನ್ನಿ ಪಾರ್ಟಿ ಮುಖಂಡ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ಹಾಗೆ ಮಾತು ಮರೆಸ್ಕೊಂಡು ಕರ್ಕೊಂಡೋಗಿ ಪರಿಚಯ ಮಾಡಿಕೊಡ್ತಿರ್ತಾರೆ.
ಇನ್ನೊಂದು ಕಡೆ ಅವ್ರ ಮನೆಯಲ್ಲಿ ಹೆಂಗಸರುಗಳೆಲ್ಲರೂ ಕೂಡ ಫುಲ್ಲು ಗಾಬರಿ ಆಗಿರ್ತಾರೆ. ಆಗ ಅಜ್ಜಮ್ಮ, ಏಯ್ ಬಾರೇಲಿ ಚಂಪಾ, ಏನಾಯಿತು, ಯಾಕೆಲ್ಲರೂ ಕೂಡ ಇಷ್ಟು ಗಡಿಬಿಡಿ ಆಗಿದ್ದಾರೆ ಅಂದಾಗ ಕಣ್ಮಣಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ಏನಿದು ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಅಂತಾರೆ. ಪುರೋಹಿತರು ಮಾತ್ರ ಹೆಣ್ಣು ಕರ್ಕೊಬನ್ನಿ ಅಂತ ಹೇಳ್ತಾನೆ ಇರ್ತಾರೆ. ಆಗ ಈಶ್ವರಿ, ಬಾಯಿ ಮುಚ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮಾಡು ಆಯಿತಾ, ಈ ಚೌಟ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ನಾವು ಇಟ್ಟಂತಹ ಮುಹೂರ್ತ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನವೀನ್ಗೆ ಆ 3 ಜನ ಕದಿಮ್ರಲ್ಲಿ ಬಂದು ಕಾಲ್ ಮಾಡ್ತಾನೆ. ಲೋ ನವೀನ, ಆದಷ್ಟು ಬೇಗ ಹೋಗು, ನಾವು ಮಾಡಿರುವಂತಹ ಎಲ್ಲದೂ ಕೂಡ ಪೊಲೀಸ್ನವ್ರಿಗೆ ಗೊತ್ತಾಗಿ ಪೊಲೀಸ್ನವ್ರು ನೀನು ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಏನು, ಹೌದಾ, ನಾನು ಓಡೋಗೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಈಗ ನಾನು ಮಿನಿಸ್ಟ್ರ್ ಮಗಳನ್ನ ಮದುವೆ ಆದರೆ ಅವರೇ ನನ್ನನ್ನು ಬಚಾವ್ ಮಾಡ್ತಾರೆ ಬಿಡು ಅಂದ್ಬಿಟ್ಟು ನವೀನ ಅಲ್ಲೇ ಕೂತ್ಕೊಡ್ತಾರೆ. ಇನ್ನೊಂದು ಕಡೆ ವಿದ್ಯಾ ಅವ್ರು ರಾಕಿ ಮತ್ತು ಕಣ್ಮಣಿ ಇಬ್ಬರೂ ಕೂಡ ಹಿಂದೆನೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಯಾವುದೋ ಒಂದು ದೇವಸ್ಥಾನ ಹತ್ರ ಬಂದು ಅವರು ಕಾರ್ ನಿಲ್ಲಿಸ್ತಾರೆ. ವಿದ್ಯುಂಗೆ ಸ್ವಲ್ಪ ಅದರಲ್ಲೇ ಮಿಸ್ ಆಯ್ತಾರೆ. ಅಯ್ಯೋ ದೇವರೇ, ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ವಲ್ಲ, ಇವರಿಬ್ಬರು ಯಾವ ಕಡೆ ಹೋದರು ಅಂತ ಗೊತ್ತಾಗ್ತಿಲ್ವಲ್ಲ ಅಂತಾರೆ. ಆದರೆ ರಾಕಿ ಆಲ್ರೆಡಿ ಒಂದು ದೇವಸ್ಥಾನದಲ್ಲಿ ಎಲ್ಲನೂ ಕೂಡ ಸೆಟಪ್ ಮಾಡಿರ್ತಾನೆ ಮದುವೆ ಆಗೋಕ್ಕೆ. ಮದುವೆ ಮಂಟಪಕ್ಕೆ ದೇವಸ್ಥಾನಕ್ಕೆ ಬಂದು ಪುರೋಹಿತರು ಬರ್ತಾರೆ. ರೆಡಿನಪ್ಪ, ಯಾಕೆ ತಡ ಆಯಿತು ಅಂತ ಕೇಳಿದಾಗ ಸ್ವಲ್ಪ ಲೇಟ್ ಆಯಿತು ಅಂತಾರೆ. ಆಗ ಇನ್ಯಾರಾದರೂ ಬರೋರು ಇದ್ದಾರಾ ಅಂತ ಕೇಳ್ತಾರೆ. ಇಲ್ಲ, ಇನ್ಯಾರು ಕೂಡ ಬರೋರಿಲ್ಲ ಅಂತ ಹೇಳಿ ಹಾರನ ತಗೊಳ್ಳೋ ಬದಲಾಯಿಸ್ಕೊಳ್ಳಿ ಇಬ್ಬರೂ ಅಂತ ಹೇಳಿ ಬದಲಾಯಿಸ್ಕೊತಾರೆ. ಇನ್ನೊಂದು ಕಡೆ ಗೋವಿಂದ ಕೂಡ ಫುಲ್ಲು ಊರು ತುಂಬ ಹುಡುಕ್ತಾ ಇರ್ತಾನೆ, ಎಲ್ಲೋದ್ಲು ಅಂತ ಹೇಳಿಬಿಟ್ಟು. ಅಲ್ಲಿ ನೋಡಿದರೆ ರಾಕಿ ಮತ್ತು ಕಣ್ಮಣಿ ಇಬ್ಬರು ಕೂಡ ಮದುವೆನ ಹಾಕ್ತಿರ್ತಾರೆ. ಆಗ ತಗೊಳ್ಳಪ್ಪ ಮಾಂಗಲ್ಯ ಕಟ್ಟು ಅಂತ ಹೇಳ್ತಾರೆ. ಆದರೆ ರಾಕಿಗೆ ಫುಲ್ಲು ಮನಸ್ಸಲ್ಲಿ ಒಂಥರ ಭಯ, ಏನು ಮಾಡೋದು, ಏನು ಕತೆ ಅಂತ. ಇನ್ನೊಂದು ಕಡೆ ವಿದ್ಯಾ, ಯಾಕೆ ಮಾಡ್ತಾಯಿದ್ದಾರೆ ರಾಕಿ ಅಣ್ಣ, ನಾನು ಹೇಳಿದೆ ಒಂದು 5 ಸುಮ್ಮನೆ ಇರಿ, ನಾನು ಮಾಡಿಸ್ತೀನಿ ಅಂತ, ಆದರೂ ಕೂಡ ಕೇಳಲಿಲ್ವಲ್ಲ ಅಂತ ವಿದ್ಯೆನೂ ಹೇಳ್ತಾ ಇರ್ತಾಳೆ. ಆಗ ತಾಳಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಾಗ ರಾಕಿ ತಾಳಿ ಕಟ್ಟದಲ್ಲೇ ಫುಲ್ಲು ನಡ್ಕ ಶುರುವಾಗುತ್ತೆ. ಎಲ್ಲಿ ತಪ್ಪು ಮಾಡ್ತಿದ್ದೀನೋ ಏನೋ ಅಂತ ಅವನ ಮನಸ್ಸಲ್ಲಿ ತುಂಬ ಭಯ ಹೊಡ್ತಿರುತ್ತೆ. ಆದರೂ ಕೂಡ ಕಣ್ಮಣಿ, ಯಾಕೆ ರಾಕಿ ಕಟ್ಟದಲ್ಲೇ ಹೆಂಗೆ ಆಡ್ತಿದ್ಯಾ, ತಾಳಿ ಕಟ್ಟು ಅಂತ ಹೇಳ್ತಾರೆ. ಯಾರಾದರೂ ಬಂದುಬಿಟ್ರೆ ಕಷ್ಟ, ಆಮೇಲೆ ನಮ್ಮ ಮದುವೆನ ನಿಲ್ಲಿಸ್ಬಿಡ್ತಾರೆ, ಬೇಗ ತಾಳಿ ಕಟ್ಟು ರಾಕಿ ಅಂತ ಹೇಳಿ ಫೋರ್ಸ್ ಮಾಡ್ತಿರ್ತಾಳೆ. ಆದರೆ ರಾಕಿಗೆ ಮನಸ್ಸಲ್ಲಿ ತುಂಬ ಭಯ ಆಗ್ತಿರುತ್ತೆ, ಹೇಗೆ ತಾಳಿ ಕಟ್ಟೋದು ಏನು ಅಂತ. ಅದೇ ಟೈಮ್ಗೆ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟರೊಳಗೆ ವಿದ್ಯೆ ಬರ್ತಾಳೆ. ಕಟ್ಟು ಅಣ್ಣ, ರಾಕಿ ಅಣ್ಣ, ತಾಳಿ ಕಟ್ಟು, ಇನ್ಯಾರು ಭಯ ಐತೆ ಹೇಳು ನಿನಗೆ ಅಲ್ವಾ, ಇನ್ಯಾರು ನಿಮ್ಮನ್ನು ತಡೆಯೋರಿಲ್ಲ ಅಲ್ವಾ, ಕಟ್ಟು, ತಾಳಿ ಕಟ್ಟು ಅಂತ ಹೇಳ್ತಾರೆ. ಅದೇ ಇದರಲ್ಲಿ ಗೋವಿಂದೇಗೌಡನ ಕಡೆ ಒಬ್ಬ ಪಾರ್ಟಿ ಮುಖಂಡರು ಅವನು ಕೂಡ ಹುಡುಕ್ತಾ ಇರ್ತಾನೆ. ಅದೇ ಟೈಮ್ಗೆ ಅವನು ಅಲ್ಲೇ ನಿಂತ್ಕೊಂಡು ವೀಡಿಯೋನ ಮಾಡ್ಕೊತಿರ್ತಾನೆ. ವಿದ್ಯಾ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ವೀಡಿಯೋನ ಅವನು ಕೂಡ ಮಾಡ್ಕೋತಾ ಇರ್ತಾನೆ. ತಾಳಿ ಕಟ್ಟು, ಇನ್ಯಾರು ಭಯನೂ ಇಲ್ಲ ಅಲ್ವ ನಿನಗೆ, ಇನ್ಯಾರಿಗೋಸ್ಕರ ಹೆದರ್ಕೋತೀರಾ, ನಿಮ್ಮ ಅಪ್ಪನ ಸಮಾಧಿ ಮೇಲೆ ನೀವು ಬದುಕಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವಾ, ನಿಮ್ಮ ಅಪ್ಪನ ಸಾವು ನೋಡಬೇಕು ಅಂತ ಅಂದ್ಕೊಂಡಿದ್ದೀರ ಅಲ್ವಾ. ಪಾಪ ಅವಳ ಉದ್ದೇಶನೇ ಬೇರೆ ಆಗಿರುತ್ತೆ, ವಿದ್ಯಾ ಉದ್ದೇಶ. ಆದರೂ ಕೂಡ ಅದನ್ನು ತಪ್ಪಾಗಿ ತಿಳ್ಕೊಂಡು ಅವನು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಗೋವಿಂದೇಗೌಡಿಗೆ ಕಾಲ್ ಮಾಡ್ತಾನೆ. ಹಣ ನಾನು ಅಂತ ಹೇಳಿದಾಗ ಹೇಳು ಅಂತ ಹೇಳ್ತಾನೆ. ಹೀಗೆ ಕಣ್ಮಣಿ ಮತ್ತು ದೊಡ್ಡ ಗೌಡ್ರಲ್ಲ ಅವನ ಮಗಳು ಮದುವೆನ ಭದ್ರೇಗೌಡನ ಹೆಂಡ್ತಿ ಮದುವೆ ಮಾಡಿಸಿದ್ರು. ಏನು ಹೇಳ್ತಿದ್ಯಾ, ಅವನ ಹೆಂಡ್ತಿ ನೀನೇನು ನೋಡಿದ್ಯಾ ಅಂತ ಕೇಳ್ತಾನೆ. ನಾನು ನೋಡಿದ್ದೀನಿ ಅಣ್ಣ, ಪ್ರಚಾರಕ್ಕೆ ಬಂದಾಗೆಲ್ಲ ನೋಡಿದ್ದೆ ಆ ಹುಡುಗಿನ ಅಂತ ಹೇಳ್ತಾರೆ. ಹೌದಾ, ಸುಳ್ಳು ಹೇಳ್ಬೇಡ, ಇಲ್ಲ ಕಣೋ, ವೀಡಿಯೋನೂ ತಗೊಂಡಿದ್ದೀನಿ, ಕಳಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ಕಣ್ಮಣಿ ನಿಜವಾಗ್ಲೂ ಅದಕ್ಕೆ ಇನ್ನೇನು ಮಾಡಲಿ, ಮನೆಯವ್ರ ಎದುರುಗಡೆ ಹೇಳೋಕ್ಕೆ ನನಗೆ ಧೈರ್ಯ ಸಾಕಾಗಲಿಲ್ಲ. ಇನ್ನು ನೀವೇನಾದರೂ ಮಾಡ್ತೀರಾ ಅಂದರೆ ನೀವು ಕೂಡ ಏನೂ ಮಾಡಲಿಲ್ಲ, ಅದಕ್ಕೆ ನಾವು ಈ ರೀತಿ ನಿರ್ಧಾರ ತಗೊಂಡು ಅಂತ ಹೇಳ್ತಾರೆ. ಸದ್ಯ ಮನೆಯವ್ರು ಯಾರೂ ಇಲ್ದೇ ಮದುವೆ ಆಗಬೇಕು ಅಂದ್ಕೊಂಡಿದ್ದು, ನೀವಾದರೂ ಬಂದಲ್ಲ ಅಂತ ವಿದ್ಯೆಗೆ ಹೇಳ್ತಾರೆ. ಯಾರು ಹೇಳಿದ್ದು ನಾನಿವಾಗ ಮದುವೆ ಮಾಡಿಸ್ತೀನಿ ಅಂತ ನಿಮಗೆ, ನಮ್ಮ ಮಾವನ ಮರ್ಯಾದೆನ ಕಳೆದು ನಾನು ನಿಮಗೆ ನಿಜವಾಗ್ಲೂ ಮದುವೆ ಮಾಡಿಸಲ್ಲ ಅಂತಲೇ.